ಹೇಯ್ ಕೈ ತೆಗಿ. ಚುಚ್ಕೊಂಡಿರೋದು ಒಂದು ಚಿಕ್ಕ ಮೊಳೆ, ಅದು ನಾನೇ ತೆಗಿತೀನಿ ಅನ್ನೋ ಥರ ನಿಂತ್ಕೊಂಡು ನೋಡ್ಬೇಡ. ತೆಕ್ಕೋ. ಚಪ್ಪಲಿಗೆ ಚುಚ್ಕೊಂಡಿರೋದು, ಪಾದಕ್ಕೆ ಚುಚ್ಕೊಂಡಿರೋ ಲೆವೆಲ್ ಬಿಲ್ಡಪ್ ಕೊಡ್ತಾಳೆ ಡಿಜೆ. ಏನು? ಏನ್ ಡಿಜೆ? ಡಬ್ಬಾ ಜೋಕ್ ಅಂತ. ಪರವಾಗಿಲ್ಲ, ಪ್ರಾಣಿ ಪಾಪದು ಅಂದ್ಕೊಳ್ಳೋಷ್ಟ್ರಲ್ಲೇ ಕಿತಾಪತಿ ಮಾಡಿ ತಾನು ಯಾವತ್ತಿದ್ರು ಕಾಡ್ ಪಾಪ ಅಂತ ಪ್ರೂವ್ ಮಾಡ್ಬಿಡುತ್ತೆ. ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ಲ? ಹೋಗೋಳು ಕೊಡಿ. ಅಷ್ಟೆಲ್ಲ ಸ್ಕೋಪ್ ಕೊಟ್ಟು ನೀನು ಈ ಮನೆ ಸೊಸೆಗಳು ಅಂತ ವೇದಾಂತ್ ಬಿಲ್ಡಪ್ ಕೊಟ್ಟು ವೆಲ್ಕಮ್ ಮಾಡಿದ್ನಲ್ಲ, ಈಗ ನೀನು ಅದೇ ಜನರ ಮುಂದೆ ಎಡವಟ್ ಮಾಡಿ ಮರ್ಯಾದೆನ 3 ಕಾಸಿಗೆ ಹರಾಜಾಗ್ತೀಯ. ಆ ಡ್ರಿಂಕ್ಸಲ್ಲಿ ಆಲ್ಕೋಹಾಲ್ ಮಿಕ್ಸ್ ಆಗಿದೆ ಆರ್ತಿ. ಆರ್ತಿ, ನೀವು ಇಲ್ಲಿ ಕೂತಿದ್ದೀರಾ? ರೀ, ಸುಹಾಸಿನಿ ಅವ್ರ ಅಮ್ಮ ಇದ್ದಾರಲ್ಲ, ನನ್ನನ್ನು ಕರೆದ್ಬಿಟ್ಟು ನೀನು ತುಂಬ ಜಾಣೆ, ನೀನು ಅದೇನೋ ಅಂತ್ರಪಿಶ ಅಂತೆಲ್ಲ ಹೊಗಳಿದ್ರು ರೀ. ಅಂತ್ರಪಿಶಾಚಿ ಅಂದ್ರೆ ಹೋಳ್ದಂಗೆನೆ? ಅಲ್ಲ ರೀ, ಸ್ವತಂತ್ರವಾಗಿ ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ ನೋಡಿ, ಅಂಥವ್ರು ನೀನು ಕರೀತಾರಂತಲ್ಲ, ಆಗ ಹೊಗಳಿದ್ರು ರೀ. ಅಯ್ಯೋ ಅಮ್ಮ, ಅದು ಆಂಟ್ರಪ್ರಿನರ್ ಅಂತ. ಹಾಂ, ಅದನ್ನೇ ನಾನು ಹೇಳಿದ್ದು. ಅದಕ್ಕೆ ಹೇಳೋದು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ. ನೀನು ತುಂಬ ಓದ್ಕೊಂಡ್ಬಿಟ್ಟಿದ್ಯಾ ಕಣೆ, ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಓಹೋ, ಅದಕ್ಕೆ ನಾನು ನೀನು ಇಷ್ಟೊಂದು ಖುಷಿಯಾಗಿರೋದು? ಮತ್ತೆ ಅಷ್ಟು ಜನರ ಮುಂದೆ ನಾನು ಹೊಗಳಿದಾಗ ಖುಷಿ ಆಗಲ್ವಾ? ಬರೀ ನೀನು ಅಂದ್ರೆ ನಮಗೂ ಹೆಮ್ಮೆ ಕಣೆ. ಸರಿಯಾಗಿ ನೋಡ್ಕೊಳ್ಳಿ, ವಯಸ್ಸಾದ್ಮೇಲೆ ನಾವು ಇದೇ ಥರ ಕಪಲ್ಸ್ ಆಗ್ತೀವಿ. ಆದರೆ ನಾನು ಇನ್ನೊಂದೆರಡು ಡೈಲಾಗು ಜಾಸ್ತಿ ಹೇಳೇ ನಿಮ್ಮನ್ನು ಹೊಗಳ್ತೀನಿ. ಏನಾಯ್ತು? ಹಲೋ, ನಿನ್ನ ಕೇಳ್ತಿರೋದು ಏನಾಯ್ತು ಅಂತ. ಏನೇನು ತಾನು ಅಂತಿದ್ಯಾ? ವೇದಾಂತ್ ಬಾಸ್, ಕಾಲ್ ಮಿ ಬಾಸ್. ಅಯ್ಯೋ, ದೊಡ್ಡ ಮೊಳೆನ ಚುಚ್ಕೊಂಡ್ಬಿಟ್ಟಿದೆ. ಇದೇನಾ ನಿನ್ನ ಅರೇಂಜ್ಮೆಂಟ್ಸ್? ಎಲ್ಲಿ ನೋಡ್ರು ಮೊಳೆಗಳೇ ಬಿದ್ದಿವೆ. ಯಾರಾದ್ರೂ ಗೆಸ್ಟ್ ಕಾಲಿಗೆ ಚುಚ್ಕೊಂಡ್ರೆ? ಅಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ಚುಚ್ಕೊಂಡಿರೋದಲ್ಲ, ಅದೇ ಚುಚ್ಚಿರೋದು. ನಾನು ಬೇಕು ಅಂತ ಹೋಗಿ ಚುಚ್ಚು ಅಂತ ಕಾಲಿಗೆ ಬಿದ್ದಿದ್ನ, ಚುಚ್ಕೊಂಡ್ಬಿಟ್ಟಿದ್ದೀನಂತೆ. ಬಾಸ್, ಇಡೀ ಹಾಲ್ನ 2 ಸತಿ ಕ್ಲೀನ್ ಮಾಡಿಸಿದ್ದೀನಿ. ಎಲ್ಲೋ ಸೈಕಲ್ ಗ್ಯಾಪಲ್ಲಿ 2 ಮೊಳೆ ಬಿದ್ದ್ಬಿಟ್ಟಿದೆ. ಆ 2 ಮೊಳೆ ನಮ್ಗೆ ಚುಚ್ಕೊಂಡಿದೆ. ನನಗೆ ಚಿಕ್ಕದು, ನಿಮ್ಗೆ ದೊಡ್ಡದು. ಆಮೇಲೆ ಇನ್ನೊಂದು ವಿಷಯ, ಬಲೂನ್ ಹೋಗಿ ಮುಳ್ಳ ಮೇಲೆ ಬಿದ್ರು ಇಲ್ಲ ಮುಳ್ಳೆ ಬಂದು ಬಲೂನ್ ತಾಕಿದ್ರು ರಿಸಲ್ಟ್ ಒಂದೇನೆ, ಬಲೂನು ಡಮ್ ಅನ್ನತ್ತೆ. ಇದು ಅದೇ ಕೇಸು. ನೋವಾಗ್ತಿರೋದು ನಿಮ್ಗೆ ತಾನೇ. ಸೈಲೆಂಟಾಗಿ ಕೂತ್ಕೊಳ್ಳಿ, ನಾನು ಈ ಮೊಳೆನ ತೆಗಿತೀನಿ. ಏನು ಬೇಕಾಗಿಲ್ಲ, ನಾನೇ ತೆಗೋತೀನಿ. ಸುಮ್ಮನೆ ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಈ ಮೊಳೆನ ಚುಚ್ಚಿಬಿಡ್ತೀನಿ.
ಅಂಥ ಸಂದರ್ಭದಲ್ಲೂ ತಾವು ಪ್ರಿನ್ಸಿಪಲ್ಲು ಸುಡುಗಾಡು ವೇದಾಂತ ಅಲ್ಲ ಸಿದ್ಧಾಂತ ಅಂತ ಕತೆ ಹೊಡೆದ್ರೆ ಒಂದಕ್ಕೆ ಎರಡಾಗೋಗುತ್ತಷ್ಟೇ. ಹುಡುಗಿರ ಹತ್ರ ಬರೋದೇ ನನಗೆ ಇಷ್ಟ ಆಗಲ್ಲ. ಅದರ ಕಾಲೆಲ್ಲ ಮುಟ್ಟೋದು ಚೆನ್ನಾಗಿರೋದಿಲ್ಲ. ನನಗಿದೆಲ್ಲ ಇಷ್ಟ ಆಗಲ್ಲ. ನಿಮ್ಮ ಕಾಲು ಮುಟ್ಟ ತಕ್ಷಣ ನಾವು ಸಣ್ಣವರಾಗಲ್ಲ, ನೀವು ದೊಡ್ಡವರಾಗಲ್ಲ, ಏನೂ ಆಗಲ್ಲ, ನಾನೇ ತೆಗಿತೀನಿ. ನಮಗೂ ಮನುಷ್ಯತ್ವ ಇದೆ. ಆದರೂ ಯಾಕೋ ಅದು ಸರಿ ಬರಲ್ಲ. ನೀನು ನನ್ನ ಕಾಲು ಮುಟ್ಬೇಡ ಅಷ್ಟೇ. ಹಲೋ ಸಾಹೇಬ್ರೆ, ನಾನು ನಿಮ್ಮ ಕಾಲು ಮುಟ್ಟಿದ್ರೆ ತಾವೇ ನನ್ನ ಗಂಡ ಆಗಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಕರ್ಮ, ನೀನು ಕಾಲು ಮುಟ್ಟಿದ್ರೂ ಪರವಾಗಿಲ್ಲ, ಆದರೆ ಬಾಯಿ ಮಾತ್ರ ಓಪನ್ ಮಾಡಬೇಡ. ಮೊಳೆ ಚುಚ್ಚೋದಕ್ಕಿಂತ ಜಾಸ್ತಿ ಇರಿಟೇಷನ್ ಆಗ್ತದೆ. ನೋವಾಯ್ತಾ? ನಿನ್ಗೂ ಚುಚ್ಚಿರೋದು ಶೂಗೆ ಅಲ್ವಾ? ಇಷ್ಟೊಂದು ನೋವು ಆಗ್ತಿದ್ಯಾ? ಶೂಗ್ ಚುಚ್ಕೊಂಡು ಚರ್ಮಕ್ಕೂ ಚುಚ್ಕೊಂತು. ಶೂ ತೆಗೆದು ನೋಡ್ಲಾ, ರಕ್ತ ಬರ್ತಿದ್ಯಾರೋ ಅಂತ. ಶರಾಬ್, ರಕ್ತ ಬಂದ್ರೆ ನನಗೆ ಗೊತ್ತಾಗಲ್ವಾ? ಪರ್ಫಾರ್ಮೆನ್ಸ್ಗೆ ಎಲ್ಲ ರೆಡಿನಾ? ನಾವೆಲ್ಲರೂ ರೆಡಿ ಅಣ್ಣ. ಆದ್ರೆ ರೌಡಿ ಬೇಬಿನೇ ಕಾಣ್ತಾ ಇಲ್ಲ. ಕಾಣ್ತಾ ಇಲ್ವಾ? ಅವಾಗ್ಲಿಂದ ಕಾಣ್ತಾ ಇಲ್ಲ. ನಾನು ಅವಾಗ್ಲೇ ಒಂದು ರೌಂಡ್ ಹಾಕೊಂಡ್ ಬಂದೆ, ಆದ್ರೆ ಎಲ್ಲೂ ಪತ್ತೆ ಇಲ್ಲ. ಅಯ್ಯೋ, ಈಗ ಎಲ್ಲಿ ಹುಡ್ಕೋದು? ಇಲ್ಲಿ ನೆಟ್ವರ್ಕ್ ಬೇರೆ ಸರಿ ಇಲ್ಲ. ಕಾಲ್ ಮಾಡೋಣ ಅಂದ್ರೆ ಕಾಲು ಹೋಗಲ್ಲ. ಅಣ್ಣ, ನಮ್ರತಾ ಅವ್ರು ಬಂದ್ರು. ಹಲೋ ನಮ್ರತಾ, ನಾವೆಲ್ಲ ನೀವು ಬರೋದನ್ನೇ ಕಾಯ್ತಿದ್ವಿ. ನಾನೇ ಆದ್ಯ ಆರ್ಗ್ಯಾನಿಕ್ಸ್ ಬ್ರ್ಯಾಂಡ್ ಅಂಬಾಸಿಡರ್ ಅಂದಮೇಲೆ ಬರ್ದೇ ಇರೋದಕ್ಕೆ ಹೇಗಾಗತ್ತೆ ಹೇಳಿ? ಅಲ್ವಾ, ಇವಳೇ ನನ್ನ ಹೆಂಡತಿ ಆದ್ಯ. Hi, how are you? I'm fine. So Adya Organics is named after you. How sweet. Hi Namrata madam, ನಾನು ನಿಮ್ಮ ದೊಡ್ಡ ಫ್ಯಾನು. ನೀವು ಕನ್ನಡದಲ್ಲಿ ಮಾಡಿರೋ ಎಲ್ಲ ಸಿನಿಮಾನೂ ನಾನು ನೋಡಿದ್ದೀನಿ. Oh really? Thank you so much.